ಬ್ರೋ, ಯಾವ ಪ್ರೋಟೀನ್ ಬೆಸ್ಟ್ ಬ್ರೋ? ಯಾರನ್ನ ಕೇಳಿದ್ರು ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರೆ. ಯಾವ ಪ್ರೋಟೀನ್ ತಗೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರೋಟೀನ್ ಬಗ್ಗೆ ಕನ್ಫ್ಯೂಷನ್, ಯಾವ ತಗೋಬೇಕಂತ ಗೊತ್ತಾಗ್ತಾ ಇಲ್ವಾ? ಈ ವಿಡಿಯೋ ಫುಲ್ ನೋಡಿ, ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇರೋದಿಲ್ಲ. ನಿಮ್ಮಲ್ಲಿ ತುಂಬಾ ಜನಕ್ಕೆ ಪ್ರೋಟೀನ್ ಅಂದ್ರೆ ಇನ್ನೂ ಕನ್ಫ್ಯೂಷನ್ ಇದೆ. ಯಾವ ತಗೋಬೇಕು, ಯಾರು ತಗೋಬೇಕು, ಯಾವ ಬ್ರಾಂಡ್ ನ ಚೂಸ್ ಮಾಡ್ಬೇಕು ಅನ್ನೋದು. ಸೊ ಈ ವಿಡಿಯೋದಲ್ಲಿ ನಾನು ಕ್ಯಾಟಗರಿ ವೈಸ್ ಹೇಳ್ತಾ ಹೋಗ್ತೀನಿ, ಆಯ್ತಾ? ಪ್ರೋಟೀನ್ ಅಂದ್ರೆ ಏನು, ಪ್ರೋಟೀನ್ ನ ಯಾಕೆ ತಗೊಳ್ಬೇಕು, ಪ್ರೋಟೀನ್ ನ ಯಾರು ತಗೊಳ್ಬೇಕು, ವೇ ಪ್ರೋಟೀನ್ ನ ಯಾರು ತಗೋಬೇಕು, ಅಂಡ್ ವೇ ಪ್ರೋಟೀನ್ ಅಲ್ಲಿ ಯಾವ ಟೈಪ್ಸ್ ಇದೆ, ಅಂಡ್ ಯಾರು ಯಾವ್ದನ್ನ ತಗೋಬೇಕು, ಯಾವಾಗ ತಗೋಬೇಕು, ಯಾವ ಬ್ರಾಂಡ್ ನ ಚೂಸ್ ಮಾಡ್ಬೇಕು, ಅಂಡ್ ಯಾವ ಪ್ರೈಸ್ ರೇಂಜ್ ಅಲ್ಲಿ ಇರಬೇಕು. ಸೊ ಫಸ್ಟ್ ಒನ್, ಪ್ರೋಟೀನ್ ಅಂದ್ರೆ ಏನು? ಸೊ ಈಗ ನಾವು ಫುಡ್ ತಿಂತೀವಲ್ಲ, ಆ ಫುಡ್ ಅಲ್ಲಿ 4 ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತಾಯ್ತಾ. ಒಂದು ಪ್ರೋಟೀನ್, 2 ಕಾರ್ಬೋಹೈಡ್ರೇಟ್ಸ್, 3 ಫ್ಯಾಟ್, 4ನೇದು ಫೈಬರ್. ಬಟ್ ಪ್ರೋಟೀನ್ ಅಂದ ತಕ್ಷಣ ಎಲ್ಲರೂ ಥಿಂಕ್ ಮಾಡೋದು ಏನಂದ್ರೆ ಪ್ರೋಟೀನ್ ಪೌಡರ್ ಅಲ್ಲಿ ಸಿಗೋದು ಅಂತ. ಬಟ್ ಅದು ರಾಂಗು. ಪ್ರೋಟೀನು ವೇ ಪ್ರೋಟೀನ್ ಅಲ್ಲಿ ಮಾತ್ರ ಅಲ್ಲ, ನಾವು ಡೈಲಿ ತಿನ್ನೋ ಫುಡ್ ಅಲ್ಲಿ ಕೂಡ ಇರುತ್ತೆ. ಲೈಕ್ ಚಿಕನ್ ಅಲ್ಲಿ, ಪನ್ನೀರ್ ಅಲ್ಲಿ, ಎಗ್ಸ್ ಅಲ್ಲಿ, ಸೋಯಾ ಚಂಕ್ಸ್ ಅಲ್ಲಿ, ಸೋಯಾ ಬೀನ್ಸ್ ಅಲ್ಲಿ, ಈ ತರ ತುಂಬಾ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ಸ್ ಅಲ್ಲಿ ಇರುತ್ತೆ. ಬಟ್ ಇಲ್ಲಿ ಜನ ಕನ್ಫ್ಯೂಸ್ ಆಗೋದು ಪ್ರೋಟೀನು ಜಸ್ಟ್ ಪೌಡರ್ ಇಂದ ಸಿಗೋದು ಮಾತ್ರ ಅಂತ. ಬಟ್ ವೇ ಪ್ರೋಟೀನ್ ಕೂಡ ನಾವು ಡೈಲಿ ಕುಡಿಯೋ ಮಿಲ್ಕ್ ಇಂದ ಮಾಡೋದೇ. ಸೊ ಈಗ ಮಿಲ್ಕ್ ಅಲ್ಲಿ ಏನಿರುತ್ತೆ ಹೇಳಿ? ಪ್ರೋಟೀನ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಈ ಮಿಲ್ಕ್ ಇಂದ ಫ್ಯಾಟ್ಸ್ ಮತ್ತೆ ಕಾರ್ಬೋಹೈಡ್ರೇಟ್ ನ ಸಪರೇಟ್ ಮಾಡಿ ಪ್ರೋಟೀನ್ ನ ಮಾತ್ರ ಇಡ್ತಾರೆ, ಅದೇ ವೇ ಪ್ರೋಟೀನ್. ಸೊ ಈಗ ನಿಮಗೆ ಪ್ರೋಟೀನ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ಲ. ಸೊ ಈಗ ಪ್ರೋಟೀನ್ ಯಾಕೆ ತಗೊಳ್ಬೇಕು? ಸೊ ಈಗ ನೀವು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತೀರಲ್ವಾ, ನಮ್ ಮಸಲ್ ಹೇಗೆ ಬಿಲ್ಡ್ ಆಗುತ್ತೆ? ಈಗ ನಾವು ವರ್ಕೌಟ್ ಮಾಡುವಾಗ ನಮ್ ಮಸಲ್ಸ್ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜ್ ಆಗಿರೋ ಮಸಲ್ಸ್ ನ ರಿಪೇರ್ ಮಾಡೋದಕ್ಕೆ ನಮ್ಗೆ ಪ್ರೋಟೀನ್ ಬೇಕು. ಇಲ್ಲಿ ಪ್ರೋಟೀನ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ನಮ್ ಡ್ಯಾಮೇಜ್ ಆಗಿರೋ ಮಸಲ್ಸ್ ನ ರಿಪೇರ್ ಮಾಡಿ ಆ ಮಸಲ್ ಸೈಜ್ ನ ಇಂಪ್ರೂವ್ ಮಾಡುತ್ತೆ, ಅಂದ್ರೆ ಬಿಲ್ಡ್ ಮಾಡುತ್ತೆ. ಅಂಡ್ ಜಿಮ್ಮಿಗೆ ಹೋಗೋರು ಮಾತ್ರ ಪ್ರೋಟೀನ್ ತಗೊಬೇಕು ಅಂತಲ್ಲ, ನೀವು ಜಿಮ್ಮಿಗೆ ಹೋಗಿಲ್ಲ ಅಂದ್ರೂ ಕೂಡ ನಮ್ಮ ಬಾಡಿಗೆ ಪ್ರೋಟೀನ್ ಬೇಕು. ಬಟ್ ಜಿಮ್ಮಿಗೆ ಹೋಗೋರಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಫ್ ಪ್ರೋಟೀನ್ ಬೇಕಾಗುತ್ತೆ ಅಷ್ಟೇ. ಸೊ ಇವಾಗ ಪ್ರೋಟೀನ್ ಎಷ್ಟು ತಗೋಬೇಕು? ಸೊ ನೀವೇನಾದ್ರೂ ಜಿಮ್ಮಿಗೆ ಹೋಗಲ್ಲ, ನಾನು ಜಸ್ಟ್ ನಾರ್ಮಲ್ ಹೆಲ್ದಿ ಪರ್ಸನ್ ಅಂದ್ರೆ ನಿಮ್ ಓವರ್ ಆಲ್ ಬಾಡಿ weight ಇಂಟು 1 ಗ್ರಾಮ್ ಅಷ್ಟು ನಿಮಗೆ ಪ್ರೋಟೀನ್ ಬೇಕಾಗುತ್ತೆ. ಪರ್ ಸಪೋಸ್ ನೀವು ಈಗ 70 kg ಇದ್ದೀರಾ ಅಂದ್ರೆ ನಿಮಗೆ ಒಂದು 70 ಗ್ರಾಮ್ ಪ್ರೋಟೀನ್ ಮೋರ್ ದೆನ್ ಎನಫ್. ಪರ್ ಸಪೋಸ್ ನೀವು ಜಿಮ್ಗೆ ಹೋಗ್ತಾ ಇದ್ದೀರಾ, ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಪರ್ ಸಪೋಸ್ ನಿಮ್ weight 70 kg ಅಂದ್ರೆ ನಿಮಗೆ ಒಂದು ಅರೌಂಡ್ 140 ಗ್ರಾಮ್ 150 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕಾಗುತ್ತೆ. ಅಂದ್ರೆ ಪರ್ ಕೆಜಿ ಬಾಡಿ weight ಇಂಟು 2 ಗ್ರಾಮ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೇ ಪ್ರೋಟೀನ್ ನ ಯಾರು ತಗೋಬೇಕು? ನಮ್ಗೆ ಪ್ರೋಟೀನ್ ಅನ್ನೋದು ಫುಡ್ ಇಂದ ಕೂಡ ಸಿಗುತ್ತೆ. ಪರ್ ಸಪೋಸ್ ನೀವು ನಾನ್ ವೆಜ್ ತಿಂತಾ ಇದ್ರೆ ಅಂದ್ರೆ ನಿಮ್ಗೆ ಈಸಿಯಾಗಿ ಪ್ರೋಟೀನ್ ಗೋಲ್ ಕಂಪ್ಲೀಟ್ ಆಗುತ್ತೆ. ಲೈಕ್ ಚಿಕನ್ ಅಲ್ಲಿ ಪ್ರೋಟೀನ್ ಸಿಗುತ್ತೆ, ಎಗ್ಸ್ ಅಲ್ಲಿ ಸಿಗುತ್ತೆ, ಮಟನ್ ಅಲ್ಲಿ ಸಿಗುತ್ತೆ, ಪನ್ನೀರ್ ಅಲ್ಲಿ ಸಿಗುತ್ತೆ. ಈ ತರ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಪರ್ ಸಪೋಸ್ ನೀವು ಪ್ಯೂರ್ ವೆಜಿಟೇರಿಯನ್ ಆದ್ರೆ ನಿಮಗೆ ಸ್ವಲ್ಪ ಲಿಮಿಟೆಡ್ ಸೋರ್ಸಸ್ ಇರುತ್ತೆ. ಲೈಕ್ ಪನ್ನೀರ್ ಅಲ್ಲಿ ನೀವು ಎಗ್ ಏನಾದ್ರು ತಿಂತೀರಂದ್ರೆ ಎಗ್ ಅಲ್ಲಿ ಸಿಗುತ್ತೆ, ಇಲ್ಲ ಸೋಯಾ ಚಂಕ್ಸ್ ಅಲ್ಲಿ, ಇಲ್ಲ ಸೋಯಾ ಬೀನ್ಸ್ ಅಲ್ಲಿ. ಸೊ ಈ ತರ ಲಿಮಿಟೆಡ್ ಸೋರ್ಸಸ್ ಇರುತ್ತೆ. ಈಗ ನೀವು ಡೈಲಿ ಪನ್ನೀರು, ಸೋಯಾ ಚಂಕ್ಸ್, ಸೋಯಾಬೀನ್ ತಿನ್ನು ಅಂದ್ರೆ ಯಾರು ತಿಂತಾರೆ ಹೇಳಿ? ಅಂಡ್ ಅದು ಅಲ್ಲದೆ 100 ರಿಂದ 150 ಗ್ರಾಮ್ ಪ್ರೋಟೀನ್ ಪನ್ನೀರು, ಸೋಯಾ ಚಂಕ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಂದ್ರೆ ಅದು ಇಂಪಾಸಿಬಲ್ ಅಲ್ವಾ? ಇಂಥವ್ರು ಬಂದ್ಬಿಟ್ಟು ವೇ ಪ್ರೋಟೀನ್ ನ ತಗೊಳ್ಬಹುದು. ಅರ್ಥ ಆಯ್ತಲ್ಲ? ಈಗ ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದೇನಂದ್ರೆ ನಿಮ್ ಕೈಲಿ ಫುಡ್ ಅಲ್ಲಿ ನಿಮ್ಮ ಪ್ರೋಟೀನ್ ಗೋಲ್ ನ ಅಚೀವ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ವೇ ಪ್ರೋಟೀನ್ ನ ತಗೋಬಹುದು. ಸೊ ಇವಾಗಿರೋದು ಯಾವ ಟೈಪ್ ಪ್ರೋಟೀನ್ ನ ತಗೋಬೇಕು ಅಂತ. ಜನರಲ್ ಆಗಿ ನಮ್ಗೆ ಪ್ರೋಟೀನ್ ಅಲ್ಲಿ 3 ಟೈಪ್ಸ್ ಇದೆ: ವೇ ಪ್ರೋಟೀನ್ ಕಾನ್ಸಂಟ್ರೇಟ್, ವೇ ಪ್ರೋಟೀನ್ ಐಸೋಲೇಟ್, ಅಂಡ್ ವೇ ಪ್ರೋಟೀನ್ ಹೈಡ್ರೋಲೈಸ್. ಮಾರ್ಕೆಟ್ ಅಲ್ಲಿ ನಾವು ತುಂಬಾ ಜಾಸ್ತಿ ನೋಡೋದೇನಂದ್ರೆ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ನ ಮತ್ತೆ ಐಸೋಲೇಟ್. ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ನ ಪ್ರೈಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಅದೇ ಐಸೋಲೇಟ್ ನ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಕಾನ್ಸಂಟ್ರೇಟ್ ಅಲ್ಲಿ ನಮಗೆ 80% ಅಷ್ಟು ಪ್ರೋಟೀನ್ ಸಿಗುತ್ತೆ ಅಂಡ್ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಮಿಕ್ಸ್ ಇರುತ್ತೆ. ಅಂಡ್ ಐಸೋಲೇಷನ್ ಪ್ರೋಟೀನ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ 90 to 95% ಅಷ್ಟು ಪ್ರೋಟೀನ್ ಇರುತ್ತೆ ಅಂಡ್ ಯಾವುದೇ ರೀತಿ ಕಾರ್ಬೋಹೈಡ್ರೇಟ್ಸ್ ಮಿಕ್ಸ್ ಇರೋದಿಲ್ಲ. ಸೊ ಯಾರು ಯಾವ್ದನ್ನ ತಗೋಬೇಕು? ಪರ್ ಸಪೋಸ್ ನೀವು ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತಾ ಇದ್ದೀರಾ, ಜಸ್ಟ್ ಫಿಟ್ ಆಗಿರಬೇಕು ಅಂಡ್ ಚೆನ್ನಾಗಿ ಕಾಣೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ನ ತಗೋಬಹುದು. ಇನ್ನು ವೇ ಪ್ರೋಟೀನ್ ಐಸೋಲೇಟ್ ನ ಯಾರು ತಗೋಬೇಕಂದ್ರೆ ನೀವೇನಾದ್ರೂ ಕಾಂಪಿಟೇಷನ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂಡ್ ನಿಮ್ ಫ್ಯಾಟ್ ಲಾಸ್ ಜರ್ನಿಲಿ ನೀವು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದೀರಾ, ಇನ್ನು ನಿಮ್ ಡಯಟ್ ಅಲ್ಲಿ ಯಾವುದೇ ರೀತಿ ಕಾರ್ಬೋಹೈಡ್ರೇಟ್ಸ್ ಆಡ್ ಆಗಿಲ್ಲ ಅಂದ್ರೆ ಅಂತವ್ರು ಐಸೋಲೇಟ್ ನ ತಗೋಬಹುದು. ಸೊ ನಾನು ಹೇಳೋದೇನಂದ್ರೆ ಪರ್ ಸಪೋಸ್ ನೀವು ಯಾವುದೇ ರೀತಿ ಕಾಂಪಿಟೇಷನ್ ಪ್ರಿಪೇರ್ ಆಗ್ತಿಲ್ಲ ಅಂದ್ರೆ ನೀವು ಜಸ್ಟ್ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಹೋಗಿ ಐಸೋಲೇಷನ್ ಮೇಲೆ ನಿಮ್ ದುಡ್ಡು ವೇಸ್ಟ್ ಮಾಡಬೇಡಿ. ಸೊ ಪ್ರೋಟೀನ್ ನ ಯಾವಾಗ ತಗೋಬೇಕು? ನೀವು ಪ್ರೋಟೀನ್ ನ ಯಾವಾಗ ಬೇಕಾದ್ರೂ ತಗೋಬಹುದು. ಬಟ್ ಮೇನ್ ಥಿಂಗ್ ಏನಂದ್ರೆ ನಿಮ್ಮ ಡೈಲಿ ಇಂಟೇಕ್ ನ ಕಂಪ್ಲೀಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಪರ್ ಸಪೋಸ್ ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ ಅಂದ್ರೆ ವರ್ಕೌಟ್ ಆದ್ಮೇಲೆ ಪ್ರೋಟೀನ್ ತಗೊಳ್ಳಿ. ಯಾಕೆಂದ್ರೆ ವರ್ಕೌಟ್ ಟೈಮ್ ಅಲ್ಲಿ ನಿಮ್ ಮಸಲ್ ಡ್ಯಾಮೇಜ್ ಆಗುತ್ತೆ. ಸೊ ಅವಾಗ ಪ್ರೋಟೀನ್ ತಗೊಳ್ಳೋದ್ರಿಂದ ನಿಮ್ ಮಸಲ್ ರಿಕವರಿ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವಾಗ ಯಾವ ಬ್ರಾಂಡ್ ನ ತಗೋಬೇಕು ಅಂತ. ಸೊ ನಂಬರ್ 1 ಬಂದ್ಬಿಟ್ಟು ನೀವು ಯಾವುದೇ ಪ್ರೋಟೀನ್ ಬ್ರಾಂಡ್ ತಗೊಂಡು ಅದು ಮೇನ್ ಆಗಿ ಲ್ಯಾಬ್ ಟೆಸ್ಟೆಡ್ ಇದೆಯಾ, ಸರ್ಟಿಫಿಕೇಟ್ ಇದೆಯಾ, ಲ್ಯಾಬ್ ಟೆಸ್ಟ್ ಅದು ಪಾಸ್ ಆಗಿದೆಯಾ, ಜೆನ್ಯೂನ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಬೇಕು. ನಂಬರ್ 2 ನೀವು ಎಲ್ಲಿಂದ ತಗೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೀವು ಜಸ್ಟ್ ರ್ಯಾಂಡಮ್ ವೆಬ್ಸೈಟ್ ಇಂದ ತಗೋಬೇಡಿ, ಆದಷ್ಟು ಮೇನ್ ವೆಬ್ಸೈಟ್ ನ ವಿಸಿಟ್ ಮಾಡಿ ಅಲ್ಲಿಂದ ಪರ್ಚೇಸ್ ಮಾಡಿ.
ನಂಬರ್ 3 ಬಂದ್ಬಿಟ್ಟು ಮಿಕ್ಸೆಬಿಲಿಟಿ. ನೀವು ಯಾವುದೇ ಪ್ರೋಟೀನ್ ತಗೊಂಡ್ರು ಫಸ್ಟ್ ಒಂದು ಸ್ಕೂಪ್ ನ ಶೇಕರ್ಗೆ ಹಾಕಿ ಅದು ಕರೆಕ್ಟ್ ಆಗಿ ಮಿಕ್ಸ್ ಆಗ್ತಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಿ. ಅದು ಕರೆಕ್ಟ್ ಆಗಿ ಮಿಕ್ಸ್ ಆಗಬೇಕು. ಫಾರ್ ಸಪೋಸ್ ಮಿಕ್ಸ್ ಆಗ್ತಿಲ್ಲ ಅಂದ್ರೆ ಅದು ಕರೆಕ್ಟ್ ಆಗಿ ಇಲ್ಲ ಅಂತ ಅರ್ಥ. ಸೊ ಇನ್ನು ಯಾವ ಪ್ರೈಸ್ ರೇಂಜ್ ಅಲ್ಲಿ ತಗೊಬೇಕು? ಈಗ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಪ್ರೋಟೀನ್ 1 kgಗೆ ನಮಗೆ ಮಿನಿಮಮ್ 2000 ರುಪೀಸ್ ಇದೆ. ನೀವು ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಲೋಕಲ್ ವೆಂಡರ್ ಹತ್ರ ಹೋಗಿ ತಗೋಬೇಡಿ. ನಾನು ಪರ್ಸನಲ್ ಆಗಿ ಯೂಸ್ ಮಾಡ್ತಿರೋ ಬ್ರಾಂಡ್ಸ್ ನ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ಒಂದ್ಸರಿ. ಹಂಗೆ ನೀವು ಈಗ ಪ್ರೆಸೆಂಟ್ ಯಾವ ಪ್ರೋಟೀನ್ ಬ್ರಾಂಡ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ವೇ ಪ್ರೋಟೀನ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದೀನಿ. ಹಂಗೆ ಈ ವಿಡಿಯೋ ಇಂದ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ತರ ಫಿಟ್ನೆಸ್ ಟಿಪ್ಸ್ ನಿಮಗೆ ಕನ್ನಡದಲ್ಲಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.